ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್. ಅರ್ಜುನನ ಪ್ರಶ್ನೆ, ನಾರದರ ಉತ್ತರ ಎಷ್ಟು ಸೊಗಸಾಗಿದೆ ಅಂತಂದರೆ, ಕೇಳಿದಂತಹ ಪ್ರಶ್ನೆಗೆ ತಕ್ಕಂಥ ಉತ್ತರವನ್ನು ಕೊಟ್ಟು ಇಡೀ ಸಮೂಹದ ಆತಂಕವನ್ನು ನಾರದರು ಕಳೀತಾರೆ. ಅರ್ಜುನ ಕೇಳ್ತಾನೆ, ನಮ್ಮ ಕುದುರೆಗಳು ಎಲ್ಲಿ ಹೋಗಿದೆ? ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ತಮಗೆ ನಮ್ಮ ಅಶ್ವಮೇಧ ಯಾಗದ ಕುದುರೆಗಳೇನಾದರೂ ಕಂಡುವೆ ಅಂತೇಳಿ. ಹಾಗೆ ಕೇಳಿದ ತಕ್ಷಣ ನಾರದರು ನಸುನಗುತ್ತ ಇದನ್ನೆಲ್ಲದನ್ನು ಇಟ್ಕೊಂಡು ಸುಂದರವಾದ ಕುದುರೆಗಳು ಕುಂತಳಪುರದತ್ತ ಹೋಗಿವೆ, ಕುಂತಳ ದೇಶದ ಕಡೆಗೆ ಹೋಗಿದೆ. ಅಲ್ಲಿನ ವೀರ ಅರಸ ಚಂದ್ರಹಾಸ ಕಟ್ಟಿಕೊಂಡಿದ್ದಾನೆ. ಇಂತಹ ಆತಂಕದ ಸಂದರ್ಭದಲ್ಲೂ ಕೂಡ ಅವನ ಚರಿತ್ರೆಯನ್ನು ಪೂರ್ಣವಾಗಿ ಕೇಳಬೇಕು ಅನ್ನುವಂಥ ಕುತೂಹಲ ಅರ್ಜುನನಲ್ಲಿ ಹುಟ್ಟುತ್ತದೆ. ಸಮಯಮಲ್ಲ ಇದು ನಿನಗೆ ಪಾರ್ಥ, ಸಿಕ್ಕಿದ್ದು ಪೂವು ವಿಮಲ ಮಖವಾಜಿಗಳ ಚಿಂತಿಸುತಿಹಂ ಮಹೀರಮಣನು ಇಭಪುರದೊಳ್ಯನೆಗೆ ಫಲಗುಣಂ ನರರಬಾಳ್ ಚಿರಕಾಲಮಿಪ್ಪುದಿಲ್ಲ, ಭ್ರಮೆಯಿಂದ ಕೇಳದಿರಬಹುದೇ ವೈಷ್ಣವ ಕಥೆಯನು. ಅಮಮ ತನಗಾವ ಪೊಳ್ತು ಉಭಯ ಬಲ ಮಧ್ಯದೊಳ್ ಕಮಲಾಕ್ಷನು ವರೆದ ಗೀತಾಮೃತವನು ಆಲಿಸಿದೆನು ಏನೇ ಮುನಿಪನು ಎಂತೆಂದನೋ. ಲಕ್ಷ್ಮೀಶನ ಜೈಮಿನಿ ಭಾರತವನ್ನು ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ತ್ರಿವೇಣಿ ಸಂಗಮ ಅಂಥೇಳಿ ಕರೀತಾರೆ. ಕಾರಣ ಏನಪ್ಪ ಅಂತಂದರೆ, ಆ ಮೂರರ ಹೊಳವುಗಳು ಈ ಒಂದು ಮಹಾಕಾವ್ಯದಲ್ಲಿದೆ. ಅರ್ಜುನ ಕೇಳ್ತಾನೆ, ನನಗೆ ವೀರನಾಗಿರ್ತಕ್ಕಂಥ ಚಂದ್ರಹಾಸನ ಕಥೆಯನ್ನು ಅಥವಾ ಚರಿತ್ರೆಯನ್ನು ಪೂರ್ಣವಾಗಿ ಹೇಳಿ ಅಂತ. ನಾರದರು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಅಶ್ವಮೇಧ ಯಾಗದ ಕುದುರೆಗಳ ರಕ್ಷಣೆಗೆ ನೀನು ಬಂದಿದೀಯಾ? ಅಂತಹ ಕುದುರೆಗಳು ಕಾಣದಾಗಿದೆ. ಅದರಲ್ಲೂ ಚಂದ್ರಹಾಸನಂಥ ವೀರ ಅದನ್ನು ಕಟ್ಕೊಂಡಿದ್ದಾನೆ, ಕುಂತಳಪುರದಲ್ಲಿದ್ದಾವೆ ಕುದುರೆಗಳು ಅಂತ ಹೇಳ್ತಾ ಇದ್ದೀವಿ. ಆ ಕಡೆ ನಿನ್ನ ಅಣ್ಣನಾಗಿರ್ತಕ್ಕಂತಹ ಧರ್ಮರಾಯ ಹಸ್ತಿನಾಪುರದಲ್ಲಿ ಚಿಂತಾಕ್ರಾಂತನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ನಿನಗೆ ಚಂದ್ರಹಾಸನ ಕಥೆಯನ್ನು ಕೇಳುವುದಕ್ಕೆ ಸಮಯ ಎಲ್ಲಿದೆ? ಆಗ ಅರ್ಜುನ ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ ಅಂತಂದರೆ, ನರರ ಬಾಳು ಚಿರಾಯುವಲ್ಲ, ಅವರು ಅಲ್ಪಜೀವಿಗಳು, ವಿಷ್ಣು ಭಕ್ತರ ಕಥೆಯನ್ನು ಕೇಳದೆ ಬಿಡೋದೆ. ಹಾಗಾದರೆ ಕೌರವರಿಗೂ ಪಾಂಡವರಿಗೂ ಮಹಾಯುದ್ಧ ನಡೀತಲ್ಲ, ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನನಗೆ ಭಗವದ್ಗೀತೆಯನ್ನು ಬೋಧಿಸ್ತಾ ಆ ಗೀತೋಪದೇಶವನ್ನು ನಾನು ಕೇಳಲಿಲ್ವೇ ರಣರಂಗದ ಮಧ್ಯದಲ್ಲಿಯೂ ಕೂಡ? ಹಾಗಾಗಿ ವಿಷ್ಣು ಭಕ್ತರ ಕಥೆಯನ್ನು ಕೇಳುವುದಕ್ಕೆ ಅಥವಾ ಅಂತಹ ಸತ್ಕತೆಯನ್ನು ನಾವು ಆಲಿಸುವುದಕ್ಕೆ ಸಮಯ ಇಲ್ಲ ಅಂತ ಹೇಳುವಂಥದ್ದೇ ಅಲ್ಲ. ದಯಮಾಡಿ ನೀವು ವೀರನ ಕಥೆಯನ್ನು, ಚಂದ್ರಹಾಸನ ಸತ್ಕತೆಯನ್ನು ನನಗೆ ಹೇಳಿ ಅಂಥೇಳಿ ಅರ್ಜುನ ಒತ್ತಾಯಿಸ್ತಾನೆ. ಇಲ್ಲಿ ಕವಿ ಅರ್ಜುನನ ವೀರತನ, ಚಂದ್ರಹಾಸನ ವೀರತನ, ಅದರ ಜೊತೆಗೆ ಭಗವದ್ಗೀತೆಯನ್ನು ಕೃಷ್ಣ ಬೋಧಿಸ್ತಾ ಅಂಥದೇ ಮತ್ತೊಂದು ಸಂದರ್ಭ ಈಗ ಬಂದಿದೆ ಎನ್ನುವಂಥದ್ದನ್ನು ನಮಗೆ ಸೂಚನಾಪೂರ್ವಕವಾಗಿ ತೋರಿಸಿಕೊಟ್ಟಿದ್ದಾನೆ ಕವಿ. ಇನ್ನೊರೆವನು ಆಲಿಸಾದೊಡೆ ಪಾರ್ಥ ಧಾರ್ಮಿಕಂ ಮುನ್ನೋರ್ವನುಂಟು ಕೇರಳ ದೇಶದವನಿಪಂ ಸನ್ನುತ ಗುಣೋದಯಂ ಮೇಧಾವಿಯೆಂಬ ಅವಂ ಬಲಯುತಂ ಬಳಿಕ ಅವಂಗೆ ತನ್ನ ಪಟ್ಟ
ಪಟ್ಟದ ರಾಣಿಯೊಳ್ ಬಹಳ ಭಾಗ್ಯ ಸಂಪನ್ನನು. ಎಡದಂಗ್ರಿಗರುವೆರಳಾಗಿ ಅಂಗ್ರಿಗೆ ಒರುವೆರಳಾಗಿ ದಿವದೊಳುತ್ಪನ್ನನಾದಂ. ಮೂಲ ನಕ್ಷತ್ರದಿಂದ ಅರಿಷ್ಟಾಂಶದೊಳ್ ಸುಕುಮಾರನು ಉತ್ಪನ್ನನಾದಂ. ಚಂದ್ರಹಾಸನ ಕಥೆಯನ್ನು ಕೇಳುವುದಕ್ಕೆ ಅರ್ಜುನ ತೋರಿಸಿದಂತಹ ಆಸಕ್ತಿ ಮತ್ತು ಕುತೂಹಲ ನಾರದರನ್ನು ಪ್ರೇರೇಪಿಸ್ತದೆ. ಬಹುಮುಖ್ಯವಾಗಿ ನಾರದರು ಚಂದ್ರೋತ್ಸವ ಉಪಾಖ್ಯಾನವನ್ನು ಮಾಡೋದಕ್ಕೆ ಬಂದಿದ್ರೇನೋ ಅನ್ನುವಂಥ ರೀತಿಯಲ್ಲಿ ಕವಿ ಈ ಸಂದರ್ಭವನ್ನು ಕಲ್ಪಿಸ್ಕೊಂಡಿದ್ದಾನೆ. ಹೇಳ್ತಾರೆ ಅವರು, ಅರ್ಜುನನೇ ಕೇಳು, ಹಿಂದೆ ಕೇರಳ ದೇಶದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಮೇಧಾವಿನಿ ಎನ್ನುವಂತಹ ಪಟ್ಟದ ರಾಣಿ ಇದ್ಲು. ಆತ ಸದ್ಗುಣ ಸಂಪನ್ನ, ಧರ್ಮಿಷ್ಠನಾಗಿ ರಾಜ್ಯವನ್ನು ಮಾಡ್ತಾ ಇದ್ದ. ಅವನ ಪಟ್ಟದ ರಾಣಿಯಲ್ಲಿ ಈ ಮೂಲ ನಕ್ಷತ್ರದ ಅರಿಷ್ಟಾಂಶದಲ್ಲಿ ಭಾಗ್ಯಶಾಲಿಯಾಗಿರ್ತಕ್ಕಂಥ ಒಬ್ಬ ಸುಕುಮಾರ ಹುಟ್ಟುತ್ತಾನೆ. ಅವನಿಗೆ ಕಾಲಿನಲ್ಲಿ 6 ಬೆರಳುಗಳಿರ್ತವೆ. ಅದೊಂದು ಶುಭದ ಸಂಕೇತ ಅನ್ನುವಂಥ ರೀತಿಯಲ್ಲಿ ಭೂಮಿಗೆ ಅವನು ಹುಟ್ಟಿ ಬರ್ತಾನೆ. ನೋಡಿ, ಇಲ್ಲಿ ಇಡೀ ಚಂದ್ರಹಾಸನ ಕಥೆಯನ್ನು ಅವನ ಹುಟ್ಟಿನಿಂದ ಹಿಡಿದು ಅವನ ವಿವಾಹದ ತನಕ ಈ ಕಥೆಯನ್ನು ಬಹಳ ವಿಶೇಷವಾಗಿ ಆರಂಭ ಮಾಡಿ ನಾರದರು ಹೇಳ್ಕೊಂಡು ಹೋಗುವಂತಹ ಒಂದು ಸಂದರ್ಭ ಇದು. ಪುತ್ರೋತ್ಸವಂ ಮಾಡಿ ಕೆಲವು ದಿನಂ ಈರೆನ್ ರೂಪಂ. ಶತ್ರುಗಳ್ ಬಂದು ನಿಜ ನಗರಮಂ ಮುತ್ತಿದೊಡೆ. ಕ್ಷತ್ರಧರ್ಮದೊಳ್ ಅವರೊಡನೆ ಯುದ್ಧರಂಗದೊಳ್ ಪೈದಾಡಿ ಮಡಿಯೇ ಕೇಳ್ದು ಛತ್ರಭಾನು ಪ್ರವೇಶಂಗೈದಳು. ಅಂದು ಶತಪತ್ರಲೋಚನೆ ಪತಿವ್ರತೆಯಾಗಿ ಚಿತ್ರಭಾನು ಪ್ರವೇಶಂಗೈದಳು. ಬಳಿಕ ಎಲೆಧರಿತ್ರೀಶ್ವರನ ರಾಜ್ಯಮಂ ಅಹಿತರು ತೆಗೆದುಕೊಂಡು ಆಳ್ದರು. ಅದನ್ನು ಏಳ್ವೆನು. ನಮಗೆ ಹಿಂದಿನ ಪದ್ಯಕ್ಕೂ ಈ ಪದ್ಯಕ್ಕೂ ಬಹಳ ವೈರುಧ್ಯ ಇರುವಂತೆ ಕಾಣ್ತದೆ. ಹಿಂದಿನ ಪದ್ಯದಲ್ಲಿ ಹೇಳ್ತಾರೆ, ಮೂಲ ನಕ್ಷತ್ರದಲ್ಲಿ ಭಾಗ್ಯಶಾಲಿಯೇ ಜನಿಸಿದಂತೆ ಆ ಮಗು ಜನಿಸ್ತಾ ಅಂತೇಳಿ. ಆದರೆ ಇಲ್ಲಿ ಮುಂದೆ ಕವಿ ಬರಿತಾನೆ, ಮಗು ಜನಿಸಿದನೆಂದು, ಅಂತಹ ಒಂದು ಮಗು ಹುಟ್ಟಿತು ಅಂತ ಹೇಳಿ ಪುತ್ರೋತ್ಸವವನ್ನು ಮಾಡಿದನು. ರಾಜ ಅತ್ಯಂತ ವೈಭವದಿಂದ ಅತ್ಯಂತ ಸಂಭ್ರಮದಿಂದ ತನಗೆ ಗಂಡು ಮಗು ಹುಟ್ಟಿದೆ ಅಂತ ಹೇಳಿಬಿಟ್ಟು ಆ ಪುತ್ರೋತ್ಸವವನ್ನು ಮಾಡ್ತಾನೆ. ಆದರೆ ದುರಾದೃಷ್ಟವಶಾತ್ ಕೆಲವೇ ದಿನಗಳಲ್ಲಿ ರಾಜನ ಶತ್ರುಗಳು ಬಂದು ಅವನ ನಗರವನ್ನು ಆಕ್ರಮಿಸ್ತಾರೆ. ರಾಜ ಕ್ಷತ್ರಿಯ ಧರ್ಮದಂತೆ ಬಹಳ ವಿಶೇಷವಾಗಿ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡ್ತಾ 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 ಹೋರಾಟದಲ್ಲಿ ಮಡಿತಾನೆ. ಈ ಸುದ್ದಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಆತನ ಪತ್ನಿ ಮೇಧಾವಿನಿ, ಆಕೆಯೂ ಕೂಡ ಸತಿ ಸಹಗಮನ ಪದ್ಧತಿಯಂತೆ ಅಗ್ನಿ ಪ್ರವೇಶವನ್ನು ಮಾಡ್ತಾನೆ. ಕವಿ ಇಲ್ಲಿ ಚಿತ್ರಭಾನು ಅನ್ನುವಂಥ ಪದವನ್ನು ಬಳಸಿದ್ದಾನೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿದ್ವಾಂಸರುಗಳು ಹೇಳ್ತಾರೆ ಅದು ಚಿತ್ರಭಾನು ಸಂವತ್ಸರ ಆಗಿತ್ತು ಅಂತ. ಇನ್ನೊಂದು ಅರ್ಥ ಇದೆ, ಚಿತ್ರಭಾನು ಅಂತಂದರೆ ಅಗ್ನಿ ಅಂಥೇಳಿ, ಅಂದರೆ ಆ ಚಿತೆಯನ್ನು ಏರ್ಪಡಿಸಿರ್ತಕ್ಕಂತಹ ಬೆಂಕಿ ಅಂತ, ಅದರೊಳಗಡೆ ಪ್ರವೇಶವನ್ನು ಮಾಡ್ತಾಳೆ. ಒಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಆ ಒಂದೇ ಅವಧಿಯಲ್ಲಿ ಇಲ್ಲವಾಗ್ತಾರೆ. ಭಾಗ್ಯಶಾಲಿ ಅಂತ ಹೇಳಿದಂತಹ ಮಗು ಅನಾಥವಾಗುತ್ತೆ. ಅದ್ರ ಜೊತೆಗೆ ಆ ರಾಜ್ಯವೂ ಕೂಡ ಅನ್ಯರ ವಶವಾಗುತ್ತೆ. ಹಾಗೆ ಅನ್ಯರ ವಶವಾಗಿರ್ತಕ್ಕಂತಹ ರಾಜ್ಯವನ್ನು ಅವರು ಆಕ್ರಮಿಸಿಕೊಂಡು ಅವರ ಆಳ್ವಿಕೆಗೆ ಒಳಪಟ್ಟಂತಹ ದುಸ್ಥಿತಿಯನ್ನು ನಾನು ಏನೆಂದು ಹೇಳಲಿ ಅಂತ ಹೇಳಿ ನಾರದರು ದುರಂತದ ವ್ಯಥೆಯನ್ನು ಅರ್ಜುನನಲ್ಲಿ ಹೇಳ್ಕೊಳ್ತಾರೆ. ಬಳಿ ಕೊರ್ವದಾದೆ ಶಿಶುವಂ ಕೊಂಡು ಪೊರಮಟ್ಟು
ತೊಳಲಿ ಬಳಲುದೆ ಮೆಲ್ಲ ಮೆಲ್ಲನೈ ತಂದು ಕುಂತಳ ನಗರ ಮಂಪೊಕ್ಕಳು ಅಲ್ಲಿ ಸಾಕಿದಳು ಅರ್ಭಕನನು ಅತಿ ಪ್ರೇಮದಿಂದ ಒರ್ವದಾದಿ ಅರ್ಭಕನ ಸಾಕಿದಳು ಎಳೆಯಂಗೆ ಬೇಕಾದುದಿಲ್ಲದಿರೆ ಮರುಗುವಳ್ ಪೊಳಲೊಳಗೆ ತಿರಿದು ಹೊರೆದು ಅಳಲುವಳ್ ಮುತ್ತಿಸಿ ಪಸುಳೆಯ ಅಭಿನಯಂಗಳ್ಗೆ ಹೆಗ್ಗೆ ಬಿಸು ಸುಯವಳವಳು ಅನುದಿನದಳು ಆರ್ತೆಯಾಗಿ ತಿರಿದು ಹೊರೆದು ಅರ್ಭಕನ ಪೊಳಲೊಳಗೆ ಸಾಗಿದಳು. ತಂದೆ ಯುದ್ಧ ಮಾಡ್ತಾ ಮಡಿದು ಹೋಗ್ತಾನೆ. ತಾಯಿ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಇಂತಹ ಸಂದರ್ಭದಲ್ಲಿ ಮಗುವನ್ನು ನೋಡ್ಕೊಳ್ಳುವಂಥವ್ರು ಯಾರೂ ಕೂಡ ಬಂಧುಗಳಾಗಲಿ ಬೇರೆಯವರಾಗಲಿ ಅಲ್ಲಿ ಕಾಣಿಸೋದಿಲ್ಲ. ಆ ಸಂದರ್ಭದಲ್ಲಿ ಅರಮನೆಯಲ್ಲಿದ್ದಂತಹ ಒಬ್ಬ ದಾದಿ ಆ ಮಗುವನ್ನು ಎತ್ಕೊಂಡು ಕುಂತಳಪುರಕ್ಕೆ ಬರ್ತಾಳೆ. ಯಾಕಪ್ಪ ಅಂತಂದರೆ ಆ ಪ್ರದೇಶವನ್ನು ಶತ್ರುಗಳು ಆಕ್ರಮಿಸಿರ್ತಾರೆ. ಈ ಮಗು ಉಳಿದಿದೆ ಅಂತಂದರೆ ಏನು ಅಪಾಯ ಮಾಡ್ತಾರೋ ಅನ್ನುವಂತಹ ಆತಂಕ ಮತ್ತು ದೂರದೃಷ್ಟಿ ಆ ದಾದಿಗೆ. ಹಾಗಾಗಿ ಆ ರಾಜ್ಯವನ್ನೇ ಬಿಟ್ಟು ಕುಂತಳಪುರದ ಕಡೆಗೆ ಬರ್ತಾಳೆ. ಅಲ್ಲಿ ಆಕೆ ಅತ್ಯಂತ ಪ್ರೀತಿಯಿಂದ ಕಷ್ಟಪಟ್ಟು 3 ವರ್ಷದವರೆಗೆ ಆ ಮಗುವನ್ನು ಸಾಕ್ತಾಳೆ. ಆ ಮಗುವಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ಇಲ್ಲದಿರುವಾಗ ಮರಗ್ತಾಳೆ. ರಾಜ ಪುತ್ರ ಆತ. ಅವನಿಗೆ ರಾಜಮನೆಯಲ್ಲಿ ಬೇಕಾದಂಥ ವೈಭೋಗಗಳು, ಸಂಭ್ರಮ, ಸಡಗರ ಎಲ್ಲದೂ ಇರಬೇಕಾಗಿತ್ತು. ಆದರೆ ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡು ಅನಾಥವಾಗಿರ್ತಕ್ಕಂಥ ಮಗುವಿಗೆ ಈಗ ಆಟ ಆಡೋದಕ್ಕಾಗಲಿ ಕೊನೆಗೆ ಊಟ ಮಾಡೋದಕ್ಕಾಗಲಿ ಏನೂ ಇಲ್ಲ ಅಂತ ಹೇಳಿ ಆಕೆಗೆ ಮುರುಕ ಉಂಟಾಗುತ್ತೆ. ಎಷ್ಟು ಕಷ್ಟಪಟ್ಟು ಸಾಕ್ತಾಳಪ್ಪ ಅಂತಂದರೆ ಕುಂತಳ ನಗರದಲ್ಲಿ ಆಕೆ ಭಿಕ್ಷೆಯನ್ನು ಬೇಡಿ ಆ ಮಗುವನ್ನು ಸಲಹುತ್ತಾಳೆ. ಮಗುವಿನ ಆಟ ಬೆಳವಣಿಗೆಯನ್ನು ಕಂಡು ಹಿಗ್ತಾಳೆ, ಮುದ್ದಿಸ್ತಾಳೆ. ಹಾಗೆ ಸಂಭ್ರಮಿಸಿದಂತಹ ಆಕೆ ದಾದಿ ಆ ಮಗುವಿನ ದುಸ್ಥಿತಿಯನ್ನೂ ಕಂಡು ನಿಟ್ಟುಸಿರನ್ನು ಬಿಡುತ್ತಾ ದಿನ ಕಳೆಯುತ್ತಾಳೆ. ಇಡೆ ತೊಟ್ಟಲಿಲ್ಲ ಆಡಿಸುವರಿಲ್ಲ ನಿನಗೆ, ನಿನಗೆ ಪಂದೊಡಿಗೆ ಇಲ್ಲ ಇರನಿಳಯಮಿಲ್ಲ, ಬಿಡದೆರೆವ ನೀರ್ ಕುಡಿವ ಪಾಲ್ಗಣ್ಣೆ ಬೆಣ್ಣೆಗಳಿಲ್ಲ, ಲಾಲಿಸಿ ನಲಿವ ತಂದೆ ತಾಯಿಗಳಿಲ್ಲ, ಪೊಡವೆ ಪತಿ ಕೇರಳಾಧೀಶ್ವರಂ ಪರಕೆಯೊಳ್ ಪಡೆದನು ಇದಕೀಗ, ನಿನ್ನಂ ನೋಡುವ ಎನ್ನ ಕಣ್ಣೊಡೆಯದ ಕಟಕಟ ಎಂದು ಬಿಸು ಸುಯ್ದು ಅಳಲ್ದು ಮರುಗುವಳು ಆಕೆ ದಿನ ದಿನದೊಳು. ಮಗುವನ್ನು ಕರ್ಕೊಂಡು ಕುಂತಳ ದೇಶಕ್ಕೆ ಬಂದಿದ್ದಾಳೆ. ಅಲ್ಲಿ ಯಾರೂ ಕೂಡ ಅವಳಿಗೆ ಗೊತ್ತಿರುವಂಥವರಿಲ್ಲ. ಆ ಮಗುವನ್ನು ನೋಡ್ತಾಳೆ. ಸಾಮಾನ್ಯ ಒಂದು ಮಗುವಿಗೆ ಸಿಕ್ಕಬೇಕಾಗಿರ್ತಕ್ಕಂತಹ ವಸ್ತುಗಳು ಮತ್ತು ಸೌಲಭ್ಯಗಳು ಕೂಡ ಆ ಮಗುವಿಗೆ ಸಿಕ್ಕೋದಿಲ್ಲ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದರೆ, ತೊಟ್ಟಿಲಳು ಮಲಗಿಸಲಿಲ್ಲ. ಹುಟ್ಟಿದಂಥ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ತೂಗಿ ಅದನ್ನು ನಿದ್ದೆ ಬರೆಸಿ ಸಂತೋಷ ಪಡ್ತಕ್ಕಂಥ ಸಂಭ್ರಮ ಪಡಿಸ್ತಕ್ಕಂತಹ ತಾಯಿ. ಹಾಗೆ ಮಾಡೋಣ ಅಂತಂದರೆ ತೊಟ್ಟಿಲುಗಳಿಲ್ಲ, ಆಡಿಸುವವರಿಲ್ಲ. ಮಗುವಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಆಟ, ಅದ್ರ ಜೊತೆ ಒಡನಾಟ, ಇದ್ಯಾವುದೂ ಇಲ್ಲ. ಹೊಸ ಉಡುಗೆ ತೊಡುಗೆಗಳಿಲ್ಲ.
ಮಗುವಿಗೆ ಹೊಸ ಬಟ್ಟೆಯನ್ನು ಹಾಕಿ ಸಂಭ್ರಮಿಸ್ತಕ್ಕಂತಹದ್ದಿಲ್ಲ. ಬೇಡ ಹೋಗಲಿ, ಇರೋದಕ್ಕೆ ಒಂದು ಸಾಮಾನ್ಯ ಮನೆ ಕೂಡ ಇಲ್ಲ, ನೀರು ಎಣ್ಣೆ ಯಾವುದೂ ಕೂಡ ಇಲ್ಲ, ಎರೆಯಲು ಎಣ್ಣೆ ಇಲ್ಲ, ಹಾಲು ಬೆಣ್ಣೆಗಳಿಲ್ಲ, ಪ್ರೀತಿಸಿ ನಲಿಯುವ ತಂದೆ ತಾಯಿಗಳಿಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಎಲ್ಲರಿಗಿಂತ ಅತ್ಯಂತ ಪ್ರೀತಿಯನ್ನು ತೋರಿಸುವಂಥದ್ದು ಒಂದು ಮಗುವಿಗೆ ಅಥವಾ ಕರುಳ ಸಂಬಂಧ ಇರ್ತಕ್ಕಂಥದ್ದು ತಂದೆ ತಾಯಿಗಳು. ಹುಟ್ಟಿದಂತಹ ಮಗುವಿಗೆ ಕೆಲವೇ ದಿನಗಳಲ್ಲಿ ತಂದೆ ತಾಯಿ ಕೂಡ ಇಲ್ಲದಾಗಿದ್ದಾರೆ. ಈಗ ಅವಳು ಹೇಳ್ತಾಳೆ, ಎಷ್ಟು ಚೆನ್ನಾಗಿರೋ ಮಾತನ್ನು ಹೇಳ್ತಾಳೆ ಅಂತಂದರೆ, ನಿನ್ನ ತಂದೆ ಭೂವಡೆಯನಾಗಿದ್ದಂತಹ ಕೇರಳ ಅಧಿಪತಿ, ಅವನು ಹರಕೆ ಹೊತ್ತು ನಿನ್ನನ್ನು ಈ ಸ್ಥಿತಿಗಾಗಿ ಪಡೆದನೆ. ಎಂತಹ ಮುರುಕ ಹುಟ್ಟಿಸುವಂಥ ತೀಕ್ಷ್ಣವಾಗಿರ್ತಕ್ಕಂಥ ಮಾತು. ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡಬೇಕು ಅಂತೇಳಿ ಹರಕೆ ಹೊತ್ತು ನಿನ್ನನ್ನು ಪಡೆದನೇ, ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡುವ ನನ್ನ ಕಣ್ಣುಗಳಾದರೂ ಒಡೆದು ಹೋಗಬಾರದೆ. ಎಂಥ ಮಾತು! ನನ್ನ ಕಣ್ಣುಗಳೇ ಒಡೆದು ಹೋಗಲಿ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಾ ಅತ್ಯಂತ ದುಃಖದಿಂದ ಅತ್ಯಂತ ಮರುಕದಿಂದ ಆಕೆ ತನ್ನ ದಿನವನ್ನು ಕಳೆದಳು. ಮೊಳೆ ಒಲ್ಲು ಉಗುವ ಜೊಲ್ಲು ದಟ್ಟಡಿ ತೊದಲ್ವ ನುಡಿ ತೊಳಗುತಿಗ ಸೊಬಗು ಮೆರೆವನಗೆ ಮೊಗದ ಬಗೆ ಪೊಳೆವ ಕಣ್ ಮಿಸುಪನುಂಗದ ಪಿಗೆಣೆ ಚೆಲ್ವ ಪಣೆ ಕುರುಳಜೋ ಅಂಬೆಗಾಲೋ ಸುಳಿನಾಭಿ ಮಿಗೆ ಶೋಭಿ ಪದರದೆಡೆಗೆ ಬಟ್ಟದೊಡೆ ನಳಿತೋಳಿಡಿದ ಧೂಳಿ ಸೊಗಯಿಸುವ ವರಶಿಶುವ ನಲಿದಾಡಿಸುವ ರೂಢಿಗಿಲ್ಲ ಎಂದು ನೆರೆನೊಂದು ಮರುಗುವಳು ಅಜಸ್ರಮವಳು. ಓ 2-3 ವರ್ಷದ ಮಗು ಹೇಗಿರುತ್ತೆ, ಅದರ ಚಟುವಟಿಕೆ ಏನು ಅನ್ನುವಂತಹ ಒಂದು ಸ್ಪಷ್ಟ ಚಿತ್ರಣವನ್ನು ಕವಿ ಇಲ್ಲಿ ನಮಗೆ ಕೊಡ್ತಾ ಇದ್ದಾನೆ. ಮೊಳಕೆ ಒಡೆವ ಹಲ್ಲುಗಳು, ಆಗ ತಾನೇ ಆ ಒಸಡಿನ ಮಧ್ಯದಲ್ಲಿ ಬಿಳಿಯಾಗಿ ಕಾಣಿಸ್ಕೊಳ್ತಕ್ಕಂತಹ ಚಿಗುರಿನ ರೂಪದ ಹಲ್ಲುಗಳು. ತೊದಲ ನುಡಿ, ಆಡು ಮಾತು ಸ್ಪಷ್ಟವಾಗಿಲ್ದಲೇ ಮಾತಾಡುವುದಕ್ಕೆ ಪ್ರಯತ್ನ ಪಡುವಂತಹ ಒಂದು ಮಗುವಿನ ರೂಪ. ಸುರಿವ ಜೊಲ್ಲು, ಜೊಲ್ಲು ಸುರಿಸ್ಕೊಂಡು ಹೊಳೆವ ಸೌಂದರ್ಯ, ಆ ಮುಖದ ಕಾಂತಿ, ಆ ಮುಗ್ಧತೆ ಮತ್ತು ಸೌಂದರ್ಯದ ಎರಡೂ ಕೂಡ ಕೂಡಿ ನಗು ಮೊಗ, ಮುಖ ನಗ್ತಾ ಇದೆಯೇನೋ ಯಾವಾಗಲೂ ಎನ್ನುವಂತಹ ರೀತಿಯಲ್ಲಿ ಹೊಳೆವ ಕಣ್ಣುಗಳ ಸೊಗಸು, ಚಲುವಾದ ಮುಖ, ವಿಶಾಲವಾದ ಹಣೆ, ಗುಂಗರು ಕೂದಲು, ಅಂಬೆಗಾಲಿಡುವ ಸೊಗಸು, ಸುಳಿಯಂತಿರುವ ಹೊಕ್ಕಳು, ದುಂಡಾದ ತೊಡೆ, ಮೈ ಮೃದುವಾಗಿರುವಂತಹ ತೋಳು, ಸೊಗಸಾದ ಮುಖವನ್ನು, ನಲಿದಾಡುವಂತಹ ಈ ಮಗುವನ್ನು ಯಾರೂ ಕೂಡ ನಲಿದಾಡಿಸುವವರಿಲ್ಲವಲ್ಲ, ಅದರ ಜೊತೆ ಆಟಾಡುವವರಿಲ್ವಲ್ಲ, ಅದರ ಸಂಭ್ರಮದಲ್ಲಿ ಪಾಲ್ಗೊಳ್ಳುವವರಿಲ್ವಲ್ಲ ಅಂತ ಹೇಳಿ ಆಕೆ ಮರುಗುತ್ತಾ ಇದ್ಲು ಅನ್ನುವಂಥದ್ದನ್ನು ಕವಿ ಇಲ್ಲಿ ಆ ಮಗುವಿನ ಸೌಂದರ್ಯ, ಆ ದಾದಿಯ ದುಃಖ ಎರಡೂ ಕೂಡ ಒಟ್ಟಿಗೆ ನಮಗೆ ಒಂದು ಕಡೆ ಮಗುವಿನ ಸೌಂದರ್ಯಕ್ಕೆ ನಾವು ಬೆರಗಾಗುವಂತೆ, ದಾದಿಯ ನೋವಿಗೆ ನಾವು ಕರುಣೆಯನ್ನು ವ್ಯಕ್ತಪಡಿಸುವಂತೆ, ಅನುಕಂಪ ಹುಟ್ಟುವಂತೆ ಕವಿ ಇಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾನೆ. ಬಾಲಕನ ಲೀಲೆಯಂ ಕಂಡು ಹಿಕ್ಕುವಳು ಒಮ್ಮೆ, ಲಾಲನೆಗಳಿಲ್ಲ ಎಂದು ಆಳಲ್ದು ಮರುಗುವಳು ಒಮ್ಮೆ, ಪಾಲಿಸಿದಳು ಇಂತು ನಡೆ ನುಡಿಗಳಂ ಕಲಿವಲ್ಲಿ ಪರ್ಯಂತಂ ಆ ಶಿಶುವನ್ನು ಪಾಲಿಸಿದಳು. ಮೇಲೆ ರುಜೆ ಬಂದಡಸಿ ವಿಧಿವಶದೊಳಾಧತ್ರಿ ಕಾಲನಾರ ಮನೆಗೆ ಐದಿದಳ್. ಬಳಿಕ ಪಸುಳೆಗೆ ನಿರಾಲಂಬಮಾಗಲು ಆ ಪಟ್ಟಣದೊಳು ಎಲ್ಲರ್ಗೆ ಕಾರುಣ್ಯಗೀಡಾದನು
ಪಸುಳೆ ದುಃಖದ ಆಂತರ್ಯದಲ್ಲಿ ಆಶಾಭಾವನೆ ಇರ್ತದೆ ಎನ್ನುವಂಥ ಮಾತಿದೆ. ದಾದಿಗೆ ಮಗುವಿನ ಸೌಂದರ್ಯ ಅದು ಚಟುವಟಿಕೆಗಳನ್ನು ನೋಡಿ ಆಶಾಭಾವನೆ ಹೋಗ್ತಾ ಇದೆ. ಆ ಮಗುವನ್ನು ಸಲಹುವುದಕ್ಕೆ ಯಾರು ಇಲ್ವಲ್ಲ, ಏನು ಆಗ್ತಾ ಇಲ್ವಲ್ಲ ಅನ್ನುವಂತಹ ದುಃಖ ಇದೆ. ಆದರೂ ಕೂಡ ಆ ಮಗು ಆಟ ಆಡ್ತಕ್ಕಂಥ ಅದರ ಚಟುವಟಿಕೆಗಳನ್ನು, ಅದರ ರೂಪವನ್ನು ನೋಡಿ ಹಿಗ್ತಾಳಂತೆ. ಅದೇ ಕ್ಷಣದಲ್ಲೇ ಅಂತಹ ಮಗುವಿಗೆ ಒಂದು ಸರಿಯಾದ ಪೋಷಣೆ ಇಲ್ವಲ್ಲ ಅಂಥೇಳಿ ದುಃಖತಾಳಂತೆ. ಹೀಗೆ ಸಲುಹಿ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ, ಅದೇ ರೀತಿ ಸಾಕಿ ಆಕೆ ದಿನವನ್ನು ಕಳೀತಾಳೆ. ನಡೆ ನುಡಿಗಳನ್ನು ಕಲಿಸುವಂತಹ ಸಮಯಕ್ಕೆ ವಿಧಿ ಮತ್ತೆ ಒಂದು ರೀತಿಯಲ್ಲಿ ಆಟವನ್ನು ಆಡ್ತದೆ. ಆಕೆಗೆ ರೋಗ ಬಂದು ತೀರ್ಕೊಳ್ತಾಳೆ. ಕವಿ ಎಷ್ಟು ಚೆನ್ನಾಗಿ ಬರೀತಾಳೆ ಅಂತಂದರೆ, ಕಾಲನ ಅರಮನೆಗೈದಿದಳು, ಕಾಲನ ಅರಮನೆಗೆ ಹೋದ್ಲು, ಸತ್ತೋದ್ಲು ಅಂತ. ನಿಜವಾಗ್ಲೂ ಮಗು ಅನಾಥವಾಗಿದ್ದೀಗ ಅಂಥೇಳಿ ಅನಿಸ್ತದೆ. ತಂದೆ ತಾಯಿಯನ್ನು ಕಳ್ಕೊಂಡಾಗ ಆ ತಕ್ಷಣ ಮುಂದಾಲೋಚನೆಯಿಂದ ಯೋಚನೆ ಮಾಡಿರ್ತಕ್ಕಂಥ ದಾದಿ ತಂದು ಅದನ್ನು ರಕ್ಷಿಸ್ತಾಳೆ, ಸಾಕ್ತಾಳೆ. ಆದರೆ ಈಗ ಏಕಾಂಗಿಯಾಗಿ ಇದ್ದಂತಹ ದಾದಿಯೂ ಕೂಡ ತೀರ್ಕೊಳ್ತಾಳೆ. ಮಗುವಿಗೆ ಯಾರೂ ದಿಕ್ಕಿಲ್ಲದಂತೆ ಅನಾಥವಾಗುತ್ತದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು, ತಂದೆ ತಾಯಿ ತೀರ್ಕೊಂಡಾಗ ಮಗು ಅನಾಥವಾಯಿತು ಅಂತ ಕವಿ ಬರೀಲಿಲ್ಲ. ಈ ದಾದಿ ತೀರ್ಕೊಂಡಾಗ ಮಗು ಅನಾಥವಾಯಿತು ಅಂತ ಕವಿ ಬರೀತಾನೆ. ಆದರೂ ಕೂಡ ಆ ಮಗುವಿನ ಅದೃಷ್ಟ ಯಾವ ರೀತಿ ಇತ್ತು ಅಂತಂದರೆ, ದಾದಿ ತೀರ್ಕೊಂಡಾದ ನಂತರದಲ್ಲಿ ಇಡೀ ಕುಂತಳ ಪಟ್ಟಣದ ಎಲ್ಲರ ಅನುಕಂಪೆಗೆ, ಕರುಣೆಗೆ, ಪ್ರೀತಿಗೆ ಪಾತ್ರವಾಗ್ತದೆ ಆ ಮಗು. ಚೆಲ್ವ ಶಿಶು ಬೀದಿಯೊಳ್ ಬಂದು ದೇಸಿಗನಾಗಿ ನಿಲ್ವಿನಂ ಕಂಡ ಬಲೆಯರ್ ಕರೆ ಕರೆದೋ ಮೆಲ್ವತನಿ ವಣ್ಗಳಂ ಕಜ್ಜಾಯ ಸಕ್ಕರೆಗಳಂ ಕುಡುವರು ಅಬಲೆಯರ್ ಎತ್ತಿಕೊಂಡು ಸೊಲ್ವ ಮಾತುಗಳನಾಲಿಸಿ ಮುತ್ತಿಸುವರು ಕಂಡ ಬಲೆಯರ್ ಇವರೊಲ್ವುದಂ ಮಜ್ಜನಂ ಗೈಸಿ ಮಡಿಯಂ ಪೊದಿಸಿ ಮೆಲ್ವಾಸಿನೊಳ್ ಮಲಗಿಸುವರು ಬಲೆಯರ್ ಅಳತೆಯಿಂದ ಒಸೆದು ತಮ್ಮ ಮಕ್ಕಳೊಡನೆ ಮಲಗಿಸುವರು. ಹೆಣ್ಣು ಕರುಣಾಮಯಿ ಅಂತ ಹೇಳ್ತಾರೆ. ಇದಕ್ಕೆ ಸಾಕ್ಷಿ ಈ ಪದ್ಯವನ್ನು ನೋಡಿದರೆ ಗೊತ್ತಾಗ್ತದೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮಗು ಬೀದಿಯಲ್ಲಿ ಬಂದು ಅನಾಥನಂತೆ ನಿಂತ್ಕೊಂಡಿರೋದನ್ನು ಕಂಡಂತಹ ಮಹಿಳೆಯರು ಕರೆದು ಒಬ್ಬೊಬ್ಬರೇ ಆ ಮಗುವನ್ನು ಕರೆದು ಹಣ್ಣು, ಕಜ್ಜಾಯ, ಸಕ್ಕರೆ ಇದನ್ನೆಲ್ಲ ಕೊಡುವರು. ಕವಿ ಇಲ್ಲಿ ಭಾಳ ವಿಶೇಷವಾಗಿ ಬಳಸಿದ್ದಾನೆ. ಬೇರೆ ವಸ್ತುಗಳನ್ನು ಯಾಕೆ ಹೇಳಿಲ್ಲ ಅಂತಂದರೆ, ಉತ್ತಮವಾದ ಫಲ, ಕಜ್ಜಾಯ, ಸಕ್ಕರೆ ಇದಿಷ್ಟೂ ಕೂಡ ವಿಷ್ಣುವಿಗೆ ಪ್ರೀತಿಯಂತೆ. ಇಲ್ಲೂ ಕೂಡ ಭಾಗವತದ ಧ್ವನಿಯನ್ನು ಕವಿ ಎಷ್ಟು ಸೂಕ್ಷ್ಮವಾಗಿ ತಂದಿದ್ದಾನೆ ಅಂತಂದರೆ, ಆ ಮಗುವಿಗೆ ಮಹಿಳೆಯರೆಲ್ಲ ಕರೆದು ಅದನ್ನು ಕೊಡ್ತಾ ಇದ್ರಂತೆ. ಅದು ಅಲ್ಲದಲೇ ಚಿಕ್ಕ ಮಕ್ಕಳಿಗೆ ಈ ಸಿಹಿ ಮತ್ತು ಹಣ್ಣು ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಅನಾಥವಾಗಿರ್ತಕ್ಕಂಥ ಮಗುವಿಗೆ ಆ ಕುಂತಳಪುರದ ಮಹಿಳೆಯರೆಲ್ಲರೂ ಕೂಡ ಕರೆದು ಅದನ್ನು ಕೊಡುವುದರ ಜೊತೆಗೆ ಎತ್ತಿಕೊಂಡು ಮುದ್ದಿಸಿ ತೊದಲ ನುಡಿಗಳನ್ನು ಆಲಿಸಿ ಸಂಭ್ರಮಿಸುವರು. ಅಷ್ಟೇ ಅಲ್ಲ, ಸ್ನಾನ ಮಾಡಿಸಿ ಮಡಿಬಟ್ಟೆಗಳನ್ನು ಉಡಿಸಿ ತಮ್ಮ ಮಕ್ಕಳ ಜೊತೆಯಲ್ಲಿ ಮಲಗಿಸಿಕೊಂಡು ಸಂಭ್ರಮಿಸುತ್ತಿದ್ದರು. ಈ ಮಗುವಿಗೆ ದಾದಿ ತೀರ್ಕೊಂಡ್ರೂ ಕೂಡ, ಅನಾಥವಾದರೂ ಕೂಡ ಇಡೀ ಕುಂತಳಪುರದ ಮಹಿಳೆಯರು ಆ ಮಗುವಿಗೆ ತಮ್ಮ ತಾಯಿಯ ಪ್ರೀತಿಯನ್ನು, ಸಂಭ್ರಮವನ್ನು, ಸಂತೋಷವನ್ನು ಧಾರೆ ಎರೆದರು ಅನ್ನುವಂಥದ್ದನ್ನು ಕವಿ ವಿಶೇಷವಾಗಿ ವರ್ಣಿಸಿದನು. ಪರಪುಟ್ಟನಾಗಿ ಪಟ್ಟಣದ ಬೀದಿಗಳ ಒಳಗೆ ತಿರುಗುತಿಹ ಬಾಲಕನ ರೂಪಮಂ ಕಂಡು ಕರೆದು ಭವನಂಗಳ್ಗೆ ಕೊಂಡು ಒಯ್ದು ಗಣಿಕೆಯರ್ ತಮಗೆ ಮೋಹದೆ ಸರಸ ಪರಿಮಳ ಸುಗಂಧಂಗಳಂ ತೀಡಿ ಕತ್ತುರಿಯ ತಿಲಕವನಿಟ್ಟು ಕಂ ಅಲರ್ ಮುಡಿಸಿ ಕಪ್ಪು
ಪುರವೀಳಯಂ ಗೊಟ್ಟು ಮಡಿ ತೊಡಿಗೆಗಳನ್ನು ಐದ ಸಿಂಗರಿಸಿ ಕಳುಹುತಿಗರೋ. ಬೇರೆಯವರ ಪಾಲನೆಯಲ್ಲೇ ಆಡಿ ಬೆಳೆಯುತ್ತಿದ್ದಂತಹ, ಬೀದಿಯಲ್ಲಿ ಎಲ್ಲ ಮಕ್ಕಳೊಡನೆ ಆಟವಾಡುತ್ತಿದ್ದಂತಹ, ಸಂತಸ ಸಂಭ್ರಮದಿಂದ ಇದ್ದಂತಹ ಮಗುವನ್ನು ಆ ಕುಂತಳಪುರದ ವೇಶ್ಯೆಯರೂ ಕೂಡ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದರು. ಕರ್ಕೊಂಡು ಹೋಗಿ ಅವನನ್ನು ಮುದ್ದಿಸ್ತಾ ಇದ್ದರು, ಅವನಿಗೆ ಸುಗಂಧವನ್ನು ಪೂಸಿಸ್ತಾ ಇದ್ದರು, ತಿಲಕವನ್ನಿಟ್ಟು ಹೂವನ್ನು ಮುಡಿಸಿ ಕರ್ಪೂರ ವೀಳಯವನ್ನು ಕೊಟ್ಟು ಬಗೆ ಬಗೆಯ ಉಡುಗೆಗಳಿಂದ ಸಿಂಗರಿಸುತ್ತಿದ್ದರು. ಕವಿ ಇಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದಾನೆ ಅಂತಂದರೆ, ತಾಯಿ ಹೃದಯದ ಮಾತೆಯರು ಅವನನ್ನು ಎಣ್ಣೆಯನ್ನು ಎರೆದು ಮಲಗಿಸಿ ಅವನನ್ನು ಆಶೀರ್ವದಿಸಿ ಸಂತೋಷಪಟ್ಟರೆ, ಅಲ್ಲಿನ ಇದ್ದಂತಹ ಕನ್ಯೆಯರು ಅವನನ್ನು ಕರ್ಕೊಂಡು ಹೋಗಿ ಅವನಿಗೆ ಅಲಂಕಾರವನ್ನು ಮಾಡಿ ಸಂಭ್ರಮಿಸ್ತಾ ಇದ್ದರು. ಅನಾಥವಾಗಿರ್ತಕ್ಕಂಥ ಮಗುವಿಗೆ ಎರಡೂ ರೀತಿಯ ಪಾಲನೆಗಳು ಸಿಗ್ತಾ ಇತ್ತು. ಹೇಗೆ ರಾಜನ ಆಶ್ರಯದಲ್ಲಿದ್ದರೆ ತಿಲಕ, ಹೂ ಮುಡಿಸುವುದು, ಸುಗಂಧ ಇದೆಲ್ಲವೂ ಸಿಗ್ತಾ ಇತ್ತು, ಅದಕ್ಕೇನು ಕೊರತೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಕವಿ ಇಲ್ಲಿ ತಂದಿದ್ದಾನೆ ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತದೆ. ಆಡುವ ಎಳೆ ಮಕ್ಕಳೊಡನಾಡುವಂ ಲೀಲೆಮಿಗೆ ನೋಡುವ ಅಚ್ಚರಿಗಳಂ ನೋಡುವಂ ಬಾಲಕರ ಕೂಡೆ ಮನೆ ಮನೆಗಳೊಳಗಾಡುತ್ತಿಗನೋ ಎಲ್ಲರ್ಗೆ ಮುದ್ದಾಗಿ ಮೋಹಿಸುವನು ನೋಡುವರ ಬಾಡುವರ ನಾಡೆ ಸಾಧನಂಗಳಂ ಮಾಡುವರನಂ ಅರ್ಥಿಗಿಂ ಬೇಡುವರ ನೆರವಿಯೊಳ್ ಕ್ರೀಡಿಸುವನು ಆಪುರದ ರೂಢಿಸಿದ ಬೀದಿಯೊಳ್ ಪಸುಳೆ ಪರಪುಟ್ಟನಾಗಿ. ಈ ಮಗುವಿನ ವಿಶೇಷತೆ ಎರಡು. ಒಂದು, ಆ ಮಗುವಿಗಿದ್ದಂಥ ಸುಂದರವಾದ ರೂಪ. ಮತ್ತೊಂದು, ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲರ ಜೊತೆಯಲ್ಲಿ ಬೆರೆಯುವಂಥ ಗುಣ. ಹೀಗೆ ಅನಾಥವಾಗಿದ್ದರೂ ಕೂಡ ಮಗು ಇಡೀ ಬೀದಿಯಲ್ಲಿ, ಇಡೀ ಪಟ್ಟಣದಲ್ಲಿ ಆಡುವಂತಹ ಎಲ್ಲ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದ. ಎಲ್ಲ ವಿಷಯಗಳನ್ನು, ಹೊಸ ವಿಷಯಗಳು ಅನ್ನುವಂತಹ ಅಚ್ಚರಿಯಿಂದ, ಆಸಕ್ತಿಯಿಂದ ನೋಡ್ತಾ ಇದ್ದ. ಜೊತೆಗೆ ಬಾಲಕರ ಜೊತೆಯಲ್ಲಿ ಅವರವರ ಮನೆಗಳಿಗೆ ಹೋಗಿ ಎಲ್ಲರ ಪ್ರೀತಿಗೆ ಪಾತ್ರನಾಗ್ತಾ ಇದ್ದ. ಎಲ್ಲರೂ ಮುದ್ದಿಸುವಂತೆ ಅವನ ವರ್ತನೆಗಳಿದ್ದು, ಹಾಡುವವರ, ನೋಡುವವರ, ಕೆಲಸ ಮಾಡುವವರ ಗುಂಪಿನಲ್ಲಿ ತಾನೂ ಒಬ್ಬನಾಗಿರುತ್ತಿದ್ದ. ಅದರ ಜೊತೆಗೆ ಮಕ್ಕಳ ತಂದೆ ತಾಯಿಗಳ ಜೊತೆಯಲ್ಲಿ ಇವನೂ ಅವರ ಮಗನಂತೆ ವರ್ತಿಸ್ತಾ ಇದ್ದ. ಯಾರ ಆಟಕ್ಕೆ ಕರೆದರೂ ಕೂಡ ಅವ್ರ ಜೊತೆ ಹೋಗ್ತಾ ಇದ್ದ. ಹೀಗಾಗಿ ಆಡುವವರಲ್ಲಿ, ಪೋಷಕರಲ್ಲಿ, ಎಲ್ಲರಲ್ಲಿ ಸಮಾನವಾಗಿರ್ತಕ್ಕಂತಹ ಒಂದು ಪ್ರೀತಿಯನ್ನು ಸಂಪಾದಿಸಿದ್ದು ಚಂದ್ರಹಾಸನ ಬಾಲ್ಯದ ಒಂದು ವೈಶಿಷ್ಟ್ಯ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.